ನನ್ನ ಓಟನ್ನು ಏನಾಯಿತು, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿದ್ರು. ಇಮಿಡಿಯೇಟಾಗಿ ನಾನು ಕಾಂಟ್ಯಾಕ್ಟ್ ಮಾಡಿದೆ, ನನಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಮಾಡ್ತೀನಿ. ನಾನು ಮೀಡಿಯಾ ಮುಂದೆ ಬಂದೆ. ಮಾರನೇ ದಿನ ಇಮಿಡಿಯೇಟಾಗಿ ಅವರು ದೇ ಕಾಲ್ಡ್ ಮೀ, ಎಲೆಕ್ಷನ್ ಕಮಿಷನ್ ಕಾಲ್ಡ್. ಇನ್ನು ಎಕ್ಸ್ಟೆಂಡೆಡ್ ಡೇಟ್ ಮಾಡಿದ್ದೀವಿ, ನಾವು ಇದನ್ನು ಸರಿ ಮಾಡ್ತೀವಿ ಅಂತ ಒಂದು ಟ್ವೀಟ್ ಮಾಡಿ. ಅಂದರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ, ನೀವು ಸರಿ ಮಾಡಿ. ಅದೇ ಸರ್ ಎಲೆಕ್ಷನ್ ಫಾರ್ಮ್ ನಂಬರ್ 6 ನಾನು ಫಿಲಪ್ ಮಾಡಲ್ರಿ. ಐ ಹ್ಯಾವ್ ಶಿಫ್ಟೆಡ್. ಇವಾಗ ನೀವೇ ನನ್ನ ಕಾಂಟ್ಯಾಕ್ಟಲ್ಲಿ ಬಂದಿದ್ದೀರಿ, ಯು ಹ್ಯಾವ್ ಕಮ್, ಸೊ ಗಿವ್ ಯು ಫಾರ್ಮ್ ನಂಬರ್ 8 ಅಥವಾ ಎನ್ಯುಮರೇಷನ್ ಫಾರ್ಮ್ ಕೊಡಿಯಾರ ನಾನು ಹಾಕ್ತೀನಿ. ನೋ ವಿ ಕಾಂಟ್ ಗಿವ್ ದಿಸ್, ವಿ ಆರ್ ರೂಲ್, ದೆನ್ ಐ ವಿಲ್ ನಾಟ್. ನೀವು ಬಂದೇ ಇಲ್ಲ ನನ್ನ ಮನೆಗೆ ಅಂದರೆ ಲುಕ್ ಎಟ್ ಹೌ ಟ್ರಾಜಿಕ್ ಇಟ್ ಈಸ್. ಬೆಳಿಗ್ಗೆ ಅವ್ರ ವೆಬ್ಸೈಟ್ನಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಪರ್ಮನೆಂಟ್ಲಿ ಶಿಫ್ಟೆಡ್. ಸಾಯಂಕಾಲ when they are doing a press meet, it is shifted. ಅವತ್ತು ರಾತ್ರಿ 8:30 they will send the BLO. ಆ BLO ಮಿಸ್ಟರ್ ಚೆನ್ನಪ್ಪನಿಗೆ 17ನೇ ತಾರೀಕಿನಿಂದ ನಮ್ಮವ್ರು ಫೋನ್ ಮಾಡ್ತಾರೋ ಕಾಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ಆ BLO ಅವತ್ತು ರಾತ್ರಿ ಹೋಗಿ, ಅಂದರೆ ನಾನು ಹೇಳಿ ಎಲೆಕ್ಷನ್ ಕಮಿಷನ್ ನನ್ನನ್ನು ಭೇಟಿ ನನಗೆ ಮಾತಾಡಿದ ಮೇಲೆ he will go with the camera to prove ಮಾಜರ್ ಮಾಡಿದ್ದೀನಿ, ಪಕ್ಕದಲ್ಲಿ ಇಲ್ಲ ಅಂತ. ಅಂದರೆ ನಿಮ್ಮ ಹುಡುಕು ಅಲ್ಲೇ ಅರ್ಥ ಆಗ್ತದೆ. ಆಮೇಲೆ ಅವ್ರೇನು ಹೇಳ್ತಾರೆ, ನೀವು ಬನ್ನಿ ನಿಮ್ದು ಮಾಡಿಬಿಡ್ತೀವಿ ಅಂತ. ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಸಮಸ್ಯೆ ಅಲ್ಲ ಇದು. ಆಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಸಿ ಐ ಮೇ ಬಿ ಅನ್ ಆಕ್ಟರ್, ಬಟ್ ಐ ಡೋಂಟ್ ವಾಂಟ್ ದಟ್ ಇನ್ಫ್ಲೂಯೆನ್ಸ್. ಐ ಆಮ್ ಅನ್ ಆಕ್ಟರ್ ಬಿಕಾಸ್ ಆಫ್ ಮೈ ವರ್ಕ್, ಬಟ್ ಪ್ರಜೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈಕ್ವಲ್. ಸೊ ನನಗೆ ಮಾಡಿದ ಎಲ್ರಿಗೂ ಮಾಡಿ, ಸಾಧ್ಯ ಇದೆ ಅಲ್ಲ ನಿಮ್ಮ ಹತ್ರ. ಸೊ ನೋ ಶಾರ್ಟ್ ಕಟ್ಸ್. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸ್ಟುಡ್. ಸೊ ಈಗ ಆಸ್ ಇಟ್ ಈಸ್ ನೀವು ಫಾರ್ಮ್ ನಂಬರ್ 6 ಅಂತ ಹಾಕ್ತಾರೆ ಇವಾಗ ನನಗೆ. ಸೊ ಲುಕ್ ಎಟ್ ದ ಐರನಿ. ನಾನು ಯಾರು ಗೊತ್ತು, ನಾನು ಫೋನ್ ಸಂಪರ್ಕದಲ್ಲಿದ್ದೀನಿ, BLO ಸಂಪರ್ಕದಲ್ಲಿದ್ದೀನಿ, ಎನ್ಯುಮರೇಷನ್ ಫಾರ್ಮ್ ಕೇಳ್ತಾ ಇದ್ದೀನಿ. ನೀವು ಬಂದಾಗ ನಾನು ಶಿಫ್ಟೆಡ್ ಆಗಿದ್ದೀನಿ, ಶಿಫ್ಟೆಡ್ಗೆ ಫಾರ್ಮ್ ನಂಬರ್ 8 ಕೇಳ್ತಾ ಇದ್ದೀನಿ. ನೋ, ಬಿಕಾಸ್ ಇಫ್ ಯು ಗಿವ್ ಇಟ್ ಟು ಮೀ, ಯು ಹ್ಯಾವ್ ಟು ಗಿವ್ ಇಟ್ ಟು ಎವ್ರಿಬಡಿ. ಬಟ್ ಐ ವಿಲ್ ನಾಟ್ ಟೇಕ್ ಇಟ್ ವಿತ್ ಮೈ ಇನ್ಫ್ಲುಯೆನ್ಸ್. ನಾನು ಜನಪರವಾಗಿ ನಿಲ್ತಾನೆ, ಜನರ ಜೊತೆ ನಿಲ್ತಾನೆ. ವಿ ವಿಲ್ ಸಿ ಆಲ್ ದ ಡಿಲೀಟೆಡ್ ವೋಟರ್ಸ್. ವಿ ವಿಲ್ ಟಾಕ್ ಟು ಯು. ವಿ ವಿಲ್ ಗೋ ಟು ಕೋರ್ಟ್, ವಿ ವಿಲ್ ಗೋ ಟು ದ ಗವರ್ಮೆಂಟ್. ನಾನು ಆನ್ಸರ್ ಇದೆ ಅದು ಹೇಳಿ. ಸಿಂಪಲ್. ಇದರಲ್ಲಿ ತಪ್ಪಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. What can the government do? Election Commission of India should do the process properly. They should take few more months. ಮನೆಗೆ ಹೋಗಿ, you have shifted, you are a voter, I know, ನಿಮ್ಮ ವೋಟರ್ ID ಇದೆ, ಬಟ್ ನೀವು ಶಿಫ್ಟ್ ಆಗಿದ್ದೀರಿ, ಟೇಕ್ ಫಾರ್ಮ್ ನಂಬರ್ 8, fill it up. ನಿಮ್ಮ ಮನೆಯಲ್ಲಿ ಹೊಸ ವೋಟರ್ಸ್ ಇದ್ದಾರೆ, ಓ ವಂಡರ್ಫುಲ್, ನ್ಯೂ ವೋಟರ್ ವೆಲ್ಕಮ್, ಫಾರ್ಮ್ ನಂಬರ್ 6. ಇಲ್ಲ ನಮ್ಮ ಮನೆಯಲ್ಲಿ ಒಂದು ವೋಟರ್ ಇತ್ತು, ಅವ್ರು ತಿಳ್ಕೊಂಡ್ಬಿಟ್ರು, ಓಕೆ ಫಾರ್ಮ್ ನಂಬರ್ 7 ಡಿಲೀಟ್. ಇಲ್ಲ ನಾವು ವಿದೇಶದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ, ಫಾರ್ಮ್ ನಂಬರ್ 6 ಫಿಲ್ ಮಾಡಿ. ಸಿಂಪಲ್. ಯು ರೆಸ್ಪೆಕ್ಟ್. ಆ್ಯಂಡ್ 5.5 crores ಮಾಡೋಕ್ಕೆ ಟೈಮ್ ಬೇಕು. 6 months ಮುಂಚೆ ಪಬ್ಲಿಸಿಟಿ ಮಾಡಿ. ಟೆಲ್ ದ ವೋಟರ್ಸ್ ವಾಟ್ ಈಸ್ ದ ಪ್ರಾಸೆಸ್. ಯು ಹ್ಯಾವ್ ನಾಟ್ ಸೆಡ್. ಈಗ ನೋಡಿ ಹೊಸ ನಾಟಕ ಮಾಡಿದ್ರೆ ಗ್ರಾಮ ಸಭೆ ಮಾಡ್ತಾರೆ, ಒಂದಿನ ಮಾಡಿ ಹೋಗ್ಬಿಡ್ತಾರೆ, ಕಾಟಾಚಾರ ಆದವರು. ಗ್ರಾಮ ಸಭೆ ಮಾಡೋದಕ್ಕೆ ಮುಂಚೆ 1 ವಾರ ಮುಂಚೆ ಹೇಳಬೇಕು. ಆಲ್ ಆಫ್ ದೆಮ್ ಹ್ಯಾವ್ ಟು ಕಮ್ ಪಬ್ಲಿಕ್ಲಿ, ಓಪನ್ ಆಗಿ ಹೇಳಬೇಕಾಗಲ್ಲ. ನೋ. Process is simple, which happened in 2002. For the first time, who are you to freeze and delete according to your whims and fancies, not giving the voter a chance to say, I am alive. When the process is wrong, ಕಾನ್ಸ್ಪಿರಸಿ ಥಿಯರೀಸು ಅನುಮಾನಗಳು ಬರೋದು ಸಹಜ, ಆಗ್ತಾ ಇದೆ ಕೂಡ. ಅಲೆಮಾರಿಗಳ ಓಟ್ಗಳು ಹೋಗ್ತಾ ಇದೆ, ದಿನಗೂಲಿ ಅವ್ರ ಓಟ್ಗಳು ಹೋಗ್ತಾ ಇದೆ ಅದು. ಯಾಕಂದ್ರೆ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಅಲ್ಲ. ಅವ್ರನ್ನ ನೀವು ಏನೋ ಡಿಸ್ಕ್ರಿಪೆನ್ಸಿನಲ್ಲಿ ಹಾಕ್ಬಿಟ್ಟು ಅವ್ರ ಹೆಸರು ಹೇಳಿದೆ, ಹಿ ಕ್ಯಾನ್ ಸೇ ಯು ಆರ್ ನಾಟ್ ಎ ನ್ಯಾಷನಲ್ ಆಫ್ ದಿಸ್ ಕಂಟ್ರಿ ಅಂತ. ಸೊ ನಾನೇನು ಹೇಳ್ತಿದ್ದೆ ಅಂದರೆ, ಇನ್ ದ ಹೋಲ್ ಎಲೆಕ್ಷನ್ SIR ಪ್ರಾಸೆಸ್, ಬಿಫೋರ್ ದ SIR ಸ್ಟಾರ್ಟೆಡ್, ನೀವು ಚುನಾವಣಾಧಿಕಾರಿಯನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿಯೇ ಇಫ್ ಯು ಹ್ಯಾವ್ ಮೇಡ್ ನಾಟ್ ಫಾರ್ಮ್ ಡೆಮಾಕ್ರೆಟಿಕ್ ಪ್ರಕ್ರಿಯೆ ಮಾಡದೇ ಇದ್ದಾಗ, ಆ್ಯಂಡ್ ಬಿಫೋರ್ ದ SIR ಸ್ಟಾರ್ಟೆಡ್ ಯು ವಿಲ್ ಗಿವ್ ಅ ಜುಡಿಷಿಯಲ್ ಇಮ್ಯುನಿಟಿ ಟು ದೆಮ್. ಅವ್ರು ಹೇಳಿದ್ದೆ ಸತ್ಯ ಅಂತ ಹೊರಡಿದ ತಕ್ಷಣ ವಿ ವಿಲ್ ಹ್ಯಾವ್ ಆಲ್ ದ ಡೌಟ್ಸ್.
because the ruling party is the one which has started this. This we are seeing it in Bengal, we are seeing it in Bengal, Bihar. ನಿಮ್ಮ ಪ್ರಶ್ನೆಗೆ ಬೆಂಗಾಲಲ್ಲಿ ASDDO ಫಸ್ಟ್ ಪ್ರೋಸೆಸ್ ನಡೆದಾಗ ಮುಸ್ಲಿಮ್ಸ್ ಜಾಸ್ತಿ ಡಿಲೀಟ್ ಆಗಿಲ್ಲ. ಇದನ್ನು ನೀವು ಗಮನಿಸಬೇಕು. ಮುಸ್ಲಿಮ್ಸು ಜಾಸ್ತಿ ಡಿಲೀಟ್ ಆಗಲಿಲ್ಲ ASDDO ಬಂದಾಗ. ಯಾಕಂದರೆ ಅತ್ಯಂತ ಹೆಚ್ಚಿನ ಆತಂಕ ಇರೋದು ಮುಸ್ಲಿಂ ಕಮ್ಯುನಿಟಿಗೆ. ಹಾಗಾಗಿ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಸಾಕಷ್ಟು ಅವೇರ್ನೆಸ್ ಇತ್ತು, ಸಾಕಷ್ಟು ಹೆಲ್ಪ್ ಡೆಸ್ಕ್ಗಳು ಮಾಡ್ಕೊಂಡು ಭಯಂಕರ ವಿಶೇಷ ಪ್ರಿಪ್ರೇಷನ್ ಮಾಡಿದ್ದು ಮುಸ್ಲಿಂ ಕಮ್ಯುನಿಟಿ. ಹಾಗಾಗಿ ಜಾಸ್ತಿ ಡಿಲೀಷನ್ ಆಗಲಿಲ್ಲ. ಡಿಲೀಟ್ ಆದರೂ ದಲಿತ್ ಮೆಜಾರಿಟಿ, ನೆಕ್ಸ್ಟ್ ವುಮೆನ್, ಆಮೇಲೆ ಮೈನಾರಿಟಿ. ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಎಲೆಕ್ಷನ್ಸ್ ಹತ್ರ ಇದ್ದಾಗ ಅವಾಗ ತಂದರು. ಯಾಕೆ ತಂದರು ಲಾಜಿಕಲ್? ದಿಢೀರ್ ಎಲ್ಲ SIR ಪ್ರೊಸೆಸರ್ ಲಾಜಿಕಲ್ ಡಿಸ್ಪ್ರೆನ್ಸಿ ಅನ್ನೋದು ಪದನೇ ಇರಲಿಲ್ಲ. ಆಲ್ ಆಫ್ ಎ ಸಡನ್ ತಂದು ಇಂಟ್ರಡ್ಯೂಸ್ ಮಾಡಿದರು. ಯಾಕೆ? ASDDOನಲ್ಲಿ ಏನು ಟಾರ್ಗೆಟ್ ಇತ್ತು ಅದು ಅಚೀವ್ ಆಗಲಿಲ್ಲ. ಆಮೇಲೆ ಬಂತು ಲಾಜಿಕಲ್ ಡಿಸ್ಪ್ರೆನ್ಸಿಯಲ್ಲಿ 1,33,00,000 ಜನಗಳು ನೋಟಿಸ್ ಹೋಯ್ತು ಬೆಂಗಾಲ್ ಒಳಗೆ. ಅದರೊಳಗೆ ಮೆಜಾರಿಟಿ ಯಾರು? 2/3 ಮೈನಾರಿಟೀಸ್ ಮುಸ್ಲಿಮ್ಸ್, 1/3 ಅದರ್ ಕಮ್ಯುನಿಟೀಸ್ ಇದರೊಳಗಾಗಿರುವಂಥದ್ದು. ಈಗ ಕೋರ್ಟಲ್ಲೂ ಕೂಡ 30 ಜನ ಮೆಟ್ಟಿಗೆ ಹತ್ತಿರೋದ್ರಲ್ಲಿ 2/3 ಜನ ಮೈನಾರಿಟಿ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಕಾನ್ಸ್ಪಿರಸಿ? ನಾವೇ ಎಲ್ಲರೂ ಯೋಚನೆ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.